ನಮಸ್ಕಾರ ಸ್ನೇಹಿತರೆ. ಮೂಡ ಹಗರಣದಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನೋ ಜಿಜ್ಞಾಸೆಯ ನಡುವೆ ಈಗ ಕಾಂಗ್ರೆಸ್ ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಸಿದ್ದರಾಮಯ್ಯ ಅವರ ಬಣಕ್ಕೆ ಹೈಕಮಾಂಡ್ ಕೊಡ್ತಾ ಇರತಕ್ಕಂತ ಬಹುದೊಡ್ಡ ಶಾಕು, ಬಿಸಿ ತುಪ್ಪ ಇದು. ಸಿದ್ದರಾಮಯ್ಯನವರಿಗೆ ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ. ಸಿದ್ದರಾಮಯ್ಯ ಅವರ ಸಂಪುಟದ ಇಬ್ಬರು ಪ್ರಭಾವಿ ಮಂತ್ರಿಗಳ ತಲೆದಂಡ ಆಗ್ತಾ ಇದೆ. ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋರು ಬೇರೆ ಯಾರು ಅಲ್ಲ, ಎಐಸಿಸಿಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿ. ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯನವರಿಗೆ ಈ ವಿಚಾರ ಬಹಳ ಸಂಕಷ್ಟಕ್ಕೆ ದೂಡಿದೆ. ಒಪ್ಕೊಳ್ಳೋಂಗೂ ಇಲ್ಲ, ನಿರಾಕರಣೆ ಮಾಡಂಗೂ ಇಲ್ಲ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾನು ಈಗಾಗಲೇ ರಿಪೋರ್ಟ್ ಮಾಡಿದ್ದೆ. ಸಿದ್ದು ಸರ್ಕಾರ, ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸರ್ಜರಿ ಆಗಲಿದೆ, ಅಂದ್ರೆ ಕ್ಯಾಬಿನೆಟ್ ಗೆ ಸರ್ಜರಿ ಆಗಲಿದೆ. ಈಗ ಆಗ್ತಕ್ಕಂತ ಸರ್ಜರಿನಲ್ಲಿ ಸಿದ್ದು ಬಣಕ್ಕೆ ದೊಡ್ಡ ಆಘಾತ ಅಂತ ಹೇಳಲಾಗ್ತಾ ಇದೆ. ಈ ಇಬ್ರು ಸಚಿವರಿದಾರಲ್ಲ, ನಾನೀಗ ಹೇಳ್ತಾ ಇರೋ ಇಬ್ರು ಸಚಿವರು ಸಿದ್ದು ಬಣದಲ್ಲಿ ಗಟ್ಟಿಯಾಗಿ ಗುರುತಿಸಿಕೊಂಡವರು. ಸಿದ್ದರಾಮಯ್ಯನವರು ಎಲ್ಲೇ ಹೋಗ್ಲಿ ಅವರ ಹಿಂದೆ ಹೋಗ್ತಾ ಇದ್ದವರು, ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರನ್ನ ಆವರಿಸಿಕೊಂಡಿದ್ದವರು. ಪ್ರತಿ ಬಾರಿ ಸಿದ್ದರಾಮಯ್ಯ ಅವರು ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಅವರ ಬೆಂಬಲಕ್ಕೆ ಧಾವಿಸಿ ಬರ್ತಾ ಇದ್ದವರು. ಹಲವಾರು ಕಾಂಟ್ರಾವರ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನು ಸಹ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕಿರಿಕಿರಿ ಉಂಟು ಮಾಡಿದವರು. ಈಗ ಬಯಲಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರಿಗೆ ಈ ಹಗರಣಗಳ ಉರುಳು ಸುತ್ತಿಕೊಳ್ಳೋದಿಕ್ಕೆ ಈ ಸಚಿವರುಗಳೇ ಕಾರಣ. ಅವರು ಕೊಟ್ಟಿರ್ತಕ್ಕಂಥ ತಪ್ಪು ಮಾಹಿತಿಗಳು, ಖುದ್ದು ಅವರೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರೋದು. ಹಂಗಾಗಿ ನಾನು ಹೇಳಿದ್ದು ಈ ಇಬ್ಬರು ಸಚಿವರ ತಲೆದಂಡ ಫಿಕ್ಸ್ ಅಂತ. ಇದರಲ್ಲಿ ಮೊದಲನೆಯವರು ಯಾರಪ್ಪ ಅಂದ್ರೆ ಕೆ.ಎನ್. ರಾಜಣ್ಣ ಅವರು. ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲೇಬೇಕು ಅಂತ ಪ್ರಾರಂಭಿಕ ಹಂತದಿಂದಲೂ ಡಿಮ್ಯಾಂಡ್ ಇಡ್ತಾ ಬಂದಿದ್ದವರು ಕೆ.ಎನ್. ರಾಜಣ್ಣ ಅವರು. ಡಿ.ಕೆ. ಶಿವಕುಮಾರ್ ಅವರ ಪವರ್ ನ ಕಡಿಮೆ ಮಾಡಬೇಕು, ಹಾಗಾಗಿ ಮಲ್ಟಿಪಲ್ ಡಿಸಿಎಂಗಳು ಬೇಕೇ ಬೇಕು ಅನ್ನೋ ಡಿಮ್ಯಾಂಡ್ ನ ಹೈಕಮಾಂಡ್ಗೂ ಸಹ ಕೆ.ಎನ್. ರಾಜಣ್ಣ ಅವರು ಪರೋಕ್ಷವಾಗಿ ಇಟ್ಟಿದ್ರು. ಹೆಚ್ಚು ಕಡಿಮೆ ಡಿ.ಕೆ. ಶಿವಕುಮಾರ್ ಮತ್ತು ಕೆ.ಎನ್. ರಾಜಣ್ಣ ಅವರು ಕೆಲವು ವಾರಗಳ ಹಿಂದೆ ನೇರ ವಾಗ್ದಾಳಿಗಳನ್ನ ನಡೆಸಿಕೊಂಡಿದ್ರು. ಒಬ್ಬರ ಮುಖ ಒಬ್ರು ನೋಡ್ತಾ ಇರ್ಲಿಲ್ಲ, ಅಷ್ಟರ ಮಟ್ಟಿಗೆ ಕಾದಾಡಿದ್ರು. ಅದರಲ್ಲೂ ಒಕ್ಕಲಿಗ ಸ್ವಾಮೀಜಿ ಯಾವಾಗ ಸಿದ್ದರಾಮಯ್ಯನವರಿಗೆ ತುಂಬಿದ ವೇದಿಕೆಯಲ್ಲೇ ನೀವು ಸಿಎಂ ಸ್ಥಾನನ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ ಅನ್ನೋ ಆದೇಶ ಮಾಡಿದ್ರು, ಅದಾದ ಮೇಲೆ ಕೆ.ಎನ್. ರಾಜಣ್ಣ ಅವರು ಅಕ್ಷರಶಃ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿಯನ್ನೇ ಶುರು ಮಾಡಿದ್ರು. ಆದ್ರೆ ಏನು ದುರಾದೃಷ್ಟವೇನೋ, ಅವರ ವಿರುದ್ಧನೇ ಅಪೆಕ್ಸ್ ಬ್ಯಾಂಕ್ ನಂತ ಹಗರಣ ಕೇಳಿ ಬಂತು. ಪ್ರತಿಪಕ್ಷಗಳು ಮಾಡೋ ಆರೋಪ, ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅವರ ಅಧ್ಯಕ್ಷತೆಯಲ್ಲಿ ಅಂತಾರೆ. ಹಾಗಾಗಿ ಇಷ್ಟೆಲ್ಲ ಪಕ್ಷಕ್ಕೆ ಮುಜುಗರ ಮಾಡಿರ್ತಕ್ಕಂತ ಕೆ.ಎನ್. ರಾಜಣ್ಣರನ್ನ ಸಂಪುಟದಿಂದ ಕೈ ಬಿಡೋದಿಕ್ಕೆ ಹೈಕಮಾಂಡ್ ಈಗ ನಿರ್ದೇಶನ ನೀಡಿದೆ ಸಿದ್ದರಾಮಯ್ಯನವರಿಗೆ. ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ವಿರುದ್ಧನೇ ಕೆ.ಎನ್. ರಾಜಣ್ಣ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಇನ್ನು ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ತಪ್ಪು ಸಂದೇಶ ರವಾನೆ ಮಾಡಿದಂತಾಗತ್ತೆ, ಕಾರ್ಯಕರ್ತರಿಗೆ ಗೊಂದಲ ಆಗತ್ತೆ ಅಂತ ಕನ್ವಿನ್ಸ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ. ಹಾಗಾಗಿ ಅವರನ್ನ ಸಂಪುಟದಿಂದ ಕೈ ಬಿಡೋದಿಕ್ಕೆ ಡಿಸಿಷನ್ ಮಾಡಿದ್ದಾರೆ ಹೈಕಮಾಂಡ್. ಇನ್ನೊಬ್ರು ಯಾರಪ್ಪ ಅಂದ್ರೆ, ಇದು ಬಹಳ ಆಶ್ಚರ್ಯಕರವಾದ ಹೆಸರು, ಭೈರತಿ ಸುರೇಶ್ ಅವರು. ಹೆಚ್ಚು ಕಡಿಮೆ ಇವರು ಸಿದ್ದರಾಮಯ್ಯನವರಿಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇರ್ತಕ್ಕಂಥವ್ರು. ಸಿದ್ದು ಅವರ ಯಾವುದೇ ಸಭೆ ಸಮಾರಂಭಗಳನ್ನು ಆಯೋಜನೆ ಮಾಡೋದ್ರಲ್ಲಿ ಇವರಿಗೆ ಮೊದಲ ಪ್ರಾಶಸ್ತ್ಯ. ಅಹಿಂದಾದಂತಹ ಸಮಾವೇಶ ಸಭೆಗಳಾಗಿರ್ಬೋದು, ಎ ಟು ಝೆಡ್ ಸಿದ್ಧತೆನ ನೋಡ್ಕೊಳ್ತಾ ಇದ್ದವ್ರೆ ಭೈರತಿ ಸುರೇಶ್ ಅವರು. ಅವರ ಮೇಲೆ ಯಾವಾಗ ಮಿನಿಸ್ಟರ್ ಆದ್ರೂ ಅದಾದ್ಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಆರೋಪಗಳು ಸಹ ಭೈರತಿ ಸುರೇಶ್ ಅವರ ಮೇಲಿದೆ. ಹೆಲಿಕಾಪ್ಟರ್ ತಂದು ಅದರಲ್ಲಿ ಭ್ರಷ್ಟಾಚಾರನ ಮುಚ್ಚಾಕೋದಿಕ್ಕೆ ದಾಖಲಾತಿಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಪ್ರತಿಪಕ್ಷದವರು ವಾಗ್ದಾಳಿ ನಡೆಸಿದ್ವು ಭೈರತಿ ಸುರೇಶ್ ಅವರ ವಿರುದ್ಧ. ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, ಹಲವಾರು ವಾರಗಳ ಹಿಂದೆ ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಹಲವಾರು ಶಾಸಕರು ತಮ್ಮ ಸಚಿವರ ವಿರುದ್ಧನೇ ಅವ್ರು ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ರು. ಅದರಲ್ಲಿ ಕೆ.ಎನ್. ರಾಜಣ್ಣ ಮತ್ತು ಭೈರತಿ ಸುರೇಶ್ ಅವರ ಹೆಸರು ಸಹ ಇತ್ತು. ಒಟ್ಟಾರೆಯಾಗಿ ಈ ಭ್ರಷ್ಟಾಚಾರ ಹಗರಣಗಳ ಹಿನ್ನೆಲೆಯಲ್ಲಿ ಮತ್ತು ಶಾಸಕರ ವಿಶ್ವಾಸನ ಈ ಇಬ್ರು ಸಚಿವರು ಗಳಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಕಾರಣ ಕೊಟ್ಟು ಹೈಕಮಾಂಡ್ ಈಗ ಕೆ.ಎನ್. ರಾಜಣ್ಣ ಮತ್ತು ಭೈರತಿ ಸುರೇಶ್ ಅವರನ್ನು ಸಂಪುಟದಿಂದ ಬಿಡೋದಿಕ್ಕೆ ನಿರ್ದೇಶನ ಕೊಟ್ಟಿದೆ. ನೀವು ಕೇಳ್ಬೋದು, ಇವರಿಬ್ರು ಪ್ರಭಾವಿ ಸಚಿವರಾಗಿದ್ದಾರೆ, ಸಿದ್ದು ಬಣದಲ್ಲಿ ಗುರುತಿಸಿಕೊಳ್ತಾರಲ್ಲ ಅಂತ, ಅವರು ಸೇಫ್ ಮಾಡ್ಬೋದಲ್ಲ ಈ ಇಬ್ರನ್ನು ಅಂತ. ಆದ್ರೆ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವರ ಕೈಯಲ್ಲೂ ಇಲ್ಲ. ಕಾರಣ ಖುದ್ದು ಸಿದ್ದರಾಮಯ್ಯನವರೇ ಹಗರಣಗಳ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ.
ಆದ್ರಿಂದ ಹೊರ ಬರೋದಿಕ್ಕೆ ಮಾರ್ಗೋಪಾಯಗಳನ್ನು ತಜ್ಞರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ನಿವೇಶ ಹೀಗಿರುವಾಗ ಸಿದ್ದೂರಿಗೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋದು, ತಮ್ಮನ್ನು ಬೆಂಬಲಿಸುವ ಸಚಿವ ಸಂಪುಟದ ಸಚಿವರನ್ನು ಸಮರ್ಥಿಸಿಕೊಳ್ಳೋದು, ಒಟ್ಟಾರೆಯಾಗಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ಮೇಲಾಗಿ ಈ ಆದೇಶ ಬಂದಿರೋದು ಹೈಕಮಾಂಡ್ ನಿಂದನೇ, ನೇರ ಆದೇಶ. ಹಾಗಾಗಿ ಅದನ್ನು ಮುರಿಯೋದಿಕ್ಕಂತೂ ಸಾಧ್ಯ ಇಲ್ಲ. ಈಗ ನಾನು ಯಾರು ಇಬ್ರು ಪ್ರಮುಖ ಸಚಿವರು ಸಂಪುಟದಿಂದ ಔಟ್ ಆಗ್ಬಹುದು ಅಂತ ಹೇಳಿದೆ. ಇವರ ಜೊತೆಗೆ ಇನ್ನೂ ಹಲವಾರು ಸಚಿವರ ಲಿಸ್ಟ್ ಸಹ ತಯಾರಿ ಮಾಡಿದ್ದಾರೆ. ಅದರಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಸಹ ಇದೆ. ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರು ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಿಕ್ಕೆ ಬೇಕಾದಂತಹ ಸಹಕಾರ ಕೊಡ್ಲಿಲ್ಲ. ಅವರಿಂದಾನೇ ಬಿಜೆಪಿ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮತ್ತೊಮ್ಮೆ ಗೆದ್ರು ಅಂತ ಹೇಳಿ ಲೋಕಸಭಾ ಚುನಾವಣೆಯ ಸೋಲನ್ನು ಅವರ ತಲೆಗೆ ಕಟ್ಟಿ ದಿನೇಶ್ ಗುಂಡೂರಾವ್ ಅವರನ್ನ ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡೋದಿಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇನ್ನು ಕೋಲಾರ ಕ್ಷೇತ್ರದಿಂದ ಕೈ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಆಗಿರ್ಲಿಲ್ಲ ಮುನಿಯಪ್ಪ ಅವರಿಗೆ, ಅವರನ್ನು ಸಹ ಸಂಪುಟದಿಂದ ಕೈ ಬಿಡಲಾಗ್ತಾ ಇದೆ. ಆದ್ರೆ ಮುನಿಯಪ್ಪ ಅವರಿಗೆ ಒಂದು ಸಮಾಧಾನಕರ ವಿಚಾರ ಏನಪ್ಪಾ ಅಂದ್ರೆ ಅವರ ಮಗಳನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಒಂದರ್ಥದಲ್ಲಿ ಮುನಿಯಪ್ಪ ಅವರು ಇದಕ್ಕೆ ಯಾವುದೇ ಅಬ್ಜೆಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇನ್ನು ಸಚಿವ ಸಂಪುಟಕ್ಕೆ ಯಾರೆಲ್ಲ ಹೊಸದಾಗಿ ಸೇರ್ಪಡೆ ಆಗಬಹುದು ಅನ್ನೋ ವಿಚಾರಕ್ಕೆ ಬಂದ್ರೆ, ಪ್ರಥಮವಾಗಿ ಕೇಳಿಬರೋ ಹೆಸರು ಲಕ್ಷ್ಮಣ್ ಸವದಿ ಅವರದ್ದು. ಲಕ್ಷ್ಮಣ್ ಸವದಿ ಅವರಿಗೆ ಹೈಕಮಾಂಡ್ ಸಹ ಅಭಯ ಕೊಟ್ಟಿತ್ತು, ಲೋಕಸಭಾ ಚುನಾವಣೆ ಆಗುವವರೆಗೂ ಕಾಯಿರಿ, ಅದಾದ ಮೇಲೆ ಗುಡ್ ನ್ಯೂಸ್ ಇದೆ ನಿಮಗೆ ಅಂತ. ಈಗ ಲಕ್ಷ್ಮಣ್ ಸವದಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳೋದಿಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನ ಇತ್ತೀಚೆಗೆ ಹೊಸ ಹೆಸರೊಂದು ಅದಕ್ಕೆ ಸೇರ್ಪಡೆಯಾಗಿದೆ. BK ಹರಿಪ್ರಸಾದ್ ಅವರು. ಇವರು ಸಿದ್ದರಾಮಯ್ಯ ಅವರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ರು ಇಷ್ಟು ದಿವಸ. ಮೊನ್ನೆ 9ನೇ ತಾರೀಕು ಮೈಸೂರಲ್ಲಿ ಆಯ್ತಲ್ಲ ಜನಾಂದೋಲನ ಸಮಾವೇಶ, ಅದರಲ್ಲಿ BK ಹರಿಪ್ರಸಾದ್ ಅವರು ಭಾಗವಹಿಸಿದ್ರು. ನೀವೇ ಕೇಳಿರ್ಬೋದು, ಅವರ ಭಾಷಣದುದ್ದಕ್ಕೂ ಸಿದ್ದರಾಮಯ್ಯನವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ರು. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು JDS ನ ವಿರುದ್ಧ ಹರಿಹಾಯ್ದಿದ್ರು. ಹಾಗಾದ್ರೆ BK ಹರಿಪ್ರಸಾದ್ ಅವರು ರಾತ್ರೋರಾತ್ರಿ ಬದಲಾಗಿದ್ದಾದ್ರು ಹೇಗೆ? ಇದು ಇಂಟ್ರೆಸ್ಟಿಂಗ್ ವಿಚಾರ. ಇತ್ತೀಚೆಗೆ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದು, ವೈಯಕ್ತಿಕ ಭೇಟಿಯಾಗಿದ್ದು ನಿಮಗೆ ನೆನಪಿರಬಹುದು. ಈಗ ಸಿದ್ದರಾಮಯ್ಯನವರು ಸಹ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಬೇಕಾಗಿದ್ದಾರೆ. ಕುರುಬ ಸಮುದಾಯ ಬಿಟ್ರೆ ಅತಿ ಹೆಚ್ಚಿನ ಸಮುದಾಯ ಕರ್ನಾಟಕದಲ್ಲಿರೋದು ಈಡಿಗ ಸಮುದಾಯ. ಅದರ ಪ್ರಭಾವಿ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಬೆಂಬಲ ಬೇಕು ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ರು. ಹಾಗಾಗಿ ಅವರನ್ನ ಭೇಟಿಯಾಗಿ ಮಾತುಕತೆ ಸಹ ನಡೆಸಿದ್ದಾರೆ. ಇನ್ನೇನು ಮುಂದೆ 2 ವಿಧಾನ ಪರಿಷತ್ ಸೀಟ್ಗಳಿಗೆ ಚುನಾವಣೆ ನಡೆಯಲಿದೆ. ಆ 2 ವಿಧಾನ ಪರಿಷತ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಅಭಯ ಕೊಟ್ಟಿದ್ದಾರೆ BK ಹರಿಪ್ರಸಾದ್ ಅವರಿಗೆ, ನಿಮ್ಮನ್ನು ಮತ್ತೊಮ್ಮೆ ವಿಧಾನ ಪರಿಷತ್ಗೆ ಕಳಿಸ್ತೇನೆ, ಅಷ್ಟೇ ಅಲ್ಲದೆ ಸಚಿವನನ್ನಾಗಿ ನನ್ನ ಸಂಪುಟಕ್ಕೆ ತೆಗೆದುಕೊಳ್ತೇನೆ, ನನ್ನ ಬೆಂಬಲಕ್ಕೆ ನಿಲ್ಲು ಅನ್ನೋ ಮನವಿಯನ್ನು ಸಹ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ಗೆ ಮಾಡ್ಕೊಂಡಿದ್ರು. ಬದ್ಧ ವೈರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರು ಈಗ ಕಾಸ ಗೆಳೆಯರಾಗಿದ್ದಾರೆ. ಸ್ನೇಹಿತರೆ, ಈ ಎಲ್ಲದರ ಜೊತೆಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಸಂಪುಟ ಪುನರಚನೆ ಮಾಡಿ ಅಂತ ಹೈಕಮಾಂಡ್ KPCCಗೆ ನಿರ್ದೇಶನ ಕೊಟ್ಟಿದೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಯಾರು ಸಂಪುಟದಿಂದ ಹೊರಗೆ ಹೋಗ್ಬಹುದು, ಯಾರು ಇನ್ ಆಗ್ತಾರೆ? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.